ವಿಷಯ ಇಬ್ಬರಿಬ್ಬರು ಮಾತಾಡುದು ಯಾಕೆ? ಅದು ಪೂರ್ವಾರ್ಧ ಮತ್ತೆ ಉತ್ತರಾರ್ಧ ಅಂತ. ಒಂದು ಮಾತನ್ನಾದ್ರೂ ತುಂಡು ಮಾಡದಿದ್ರೆ ನಿನಗೆ ಸಮಾಧಾನ ಇಲ್ಲ ಅಲ್ವಾ? ಸೋದರಿಯ ಹಿತರಕ್ಷಣೆ ಪಾಂಡವಿನಿಂದ ತೊಡಗಿದವ ಹೋಗುವಾಗ ಯಾರಿಗೆ ಏನು ಅಂತ ನಿರ್ಣಯ ಮಾಡಿ ಹೋಗಿದ್ದಾನೆ. ಅವ ರಾಜಾಧಿಕಾರದಲ್ಲಿ ನಿರ್ಣಯ ಮಾಡುವುದ ಕಣ್ಣಲ್ಲಿದ್ದಾನೆ. ಅಣ್ಣ ಹೇಳಿದಂತೆ ನಡೆಯಿರಿ ಅಂದ್ರೆ ಅಂದ ಕ್ಷಣದಿಂದ ಧೃತರಾಷ್ಟ್ರ ಪ್ರತಿನಿಧಿಯಾದ ನೀವು ಆಗಾಗ ಆಗಾಗ ನೆನಪಿಸುವಾಗ ನಮಗೆ ಬಹಳ ಉಪಕಾರ ಆಗುವುದು. ಮರಿಬಾರ್ದಲ್ಲ. ಯಾರಯ್ಯ 100ಕ್ಕೆ 100 ಸಂಭಾವಿತರು? ನೋಡುವ, ನಿಮ್ಮ ಎದೆಗೆ ಕೈ ಇಟ್ಟು ನೀವು ಹೇಳಿ, ಜೀವಮಾನದಲ್ಲಿ ಏನು ಬೇಡದ್ದು ಮಾಡಲಿಲ್ಲ ಅಂತ. ಅವರವರ ಬದುಕಿಗೆ ಬೇಕಾದಷ್ಟು ಮಾಡಿರ್ತಾರೆ. ಕೆಲವರೆಲ್ಲ ಪ್ರಚಾರದಲ್ಲಿರ್ತಾರೆ, ಕೆಲವರೆಲ್ಲ ಗುಟ್ಟಿನಲ್ಲಿರ್ತಾರೆ ಅಷ್ಟೇ. ನಮ್ಮ ಜಾಯಮಾನ ಏನು ಗೊತ್ತಾ? ನಮಗೊಂದು ಕೆಲಸ ಆಗಬೇಕು ಅಂತ ಇದ್ರೆ ನಮ್ಮ ಮಕ್ಕಳನ್ನಾದ್ರೂ ನಾವು ಬಲಿ ಕೊಡುವುದೇ. ದೃಷ್ಟಾಂತ ಬೇಕಾ? ಹುಟ್ಟು ಕುರುಡನಾದಂತಹ ಧೃತರಾಷ್ಟ್ರನಿಗೆ ನಮ್ಮ ತಂಗಿಯಾದ ಗಾಂಧಾರಿಯನ್ನು ಕೊಟ್ಟು ಮದುವೆ ಮಾಡಿದೆವು. ಇದರ ಅರ್ಥ ಏನು? ಅವ ಕುರುಡನಾದ್ರೂ ತೊಂದರೆ ಇಲ್ಲ. ಭವಿಷ್ಯತ್ತಿನಲ್ಲಿ ಹಸ್ತಿನಾವತಿಯ ಭಂಡಾರದ ಬೀಗದ ಕೈ ನಮ್ಮ ಕೈಗೆ ಸಿಗ್ತದ. ನಮ್ಮ ತಂಗಿಗೆ ಕುರುಡ ಗಂಡಾದ್ರೂ ಆದೀತು. 4 ಮಕ್ಕಳು ಹುಟ್ಟಿದರೆ ಸಾಕು, ಭಾವಿ ಸಾಮ್ರಾಟರಾಗ್ತಾರೆ ನನ್ನ ಅಳಿಯಂದಿರು. ಈ ದೂರದೃಷ್ಟಿಯನ್ನಿರಿಸಿಕೊಂಡು ನಾವು ಸಂಬಂಧ ಬೆಳೆಸಿದ್ದು. ಆದ್ರೆ ಇತ್ತೀಚೆಗೊಂದು ಅಂತರಾಯ ಬಂತಲ್ಲ. ಆ ಕುಂತಿ 5 ಜನ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾಳೆ. ಆ ಮಕ್ಕಳು ಇಲ್ಲಿಯೇ ಬೆಳೆದೆವು ಅಂತಾದ್ರೆ ನಾಳೆ ದಿವಸ ನಮ್ಮದಾದಂತಹ ಯೋಜನೆಗೆ ಏನಾದ್ರೂ ಒಂದು ಆಪತ್ತು ಬಂದೇ ಬರ್ತದೆ. ಈಗಲೇ ಅದನ್ನು ಪ್ರತಿಭಟಿಸಬೇಕು. ನಾವೇ ಮಾತಾಡುದಾ? ಆಗುದು. ಸಮಯ ಸಂದರ್ಭ ಸಾಧಿಸಿ ತಂಗಿಯನ್ನು ಪ್ರಚೋದಿಸಿ ಆಚಾರ್ಯರ ಮುಂದೆ ನಿಲ್ಲಿಸಬೇಕು. ಆಗ ಮಾತ್ರ ನಮ್ಮ ಕಾರ್ಯ ಸರಿಯಾದಂತಹ ಕಾರ್ಯರೂಪಕ್ಕೆ ಬಂದೀತು. ಯಾವುದಕ್ಕೂ ಗಾಂಧಾರಿಯನ್ನೊಮ್ಮೆ ಕಾಣ್ತೇವೆ. ಹಸ್ತಿನಾವತಿಯ ಸೌಭಾಗ್ಯೋದಯದ ಕಾಲ ಇದು ಅಂತ ಸ್ಪಷ್ಟ. ಎಷ್ಟು ಕಾಲದಿಂದ ಇಂತಹ ಒಂದು ಸುದಿನಕ್ಕಾಗಿ ಪ್ರತೀಕ್ಷೆಯಲ್ಲಿ ಹಸ್ತಿನಾವತಿಯ ಹಿತೈಷಿಗಳಾದವರಿದ್ದರೋ ಆಗಲೆಲ್ಲ ವೈಫಲ್ಯವೇ ಸತತವಾಗಿ ಬಾಧಿಸಿದಾಗ ಹತಾಶೆ ಬಂದದ್ದುಂಟು. ನಾವೆಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ದೈವದೊಲಮೆ ಸಿದ್ಧಿಸದೇ ಹೋಯ್ತಲ್ಲ. ಈ ಭುವಿಗೆ, ಈ ಸಾಮ್ರಾಜ್ಯಕ್ಕೆ ಈ ನೈರಾಶ್ಯ ಆವರಿಸಿದ್ದುಂಟು. ಸುಮ್ಮನೆ ಹೇಳ್ತಾ ಇಲ್ಲ ನಾನು. ಶಂತನು ಭೂಪತಿಗಳ ಸೂನುವಾಗಿ ದೇವವ್ರತನಾಗಿದ್ದ ನಾನು ಯಾವಾಗ ಸತ್ಯವತಿ ದೇವಿಯನ್ನು ವಿವಾಹವಾಗಬೇಕೆಂಬ ಅಪ್ಪನ ಇಚ್ಛೆಗೆ ಸ್ಪಂದಿಸಿ ಅದಕ್ಕಾಗಿ ಸಾಮ್ರಾಜ್ಯವನ್ನು ತ್ಯಾಗ ಮಾಡಿದೆ, ಗೃಹಸ್ಥಾಶ್ರಮವನ್ನು ತ್ಯಾಗ ಮಾಡಿದನು. ಅಪ್ಪನಿಗೆ ವಿವಾಹವಾದದ್ದರಲ್ಲಿ ಸಂತಸವಾದರು. ನನ್ನ ಭವಿಷ್ಯದ ಕುರಿತಾಗಿ, ಸಾಮ್ರಾಜ್ಯದ ಭವಿಷ್ಯದ ಕುರಿತಾಗಿ ಒಂದು ಆತಂಕ ಆ ಕಾಲದಿಂದಲೇ ಊರ್ಜಿತವಾಗಿತ್ತು. ನನ್ನಲ್ಲಿ ಹೇಳಿಯೂ ಇದ್ದರು, ನೀನು ಬಿಡಬಹುದು ಮಗು, 4 ಗುರುಗಳ ಶಿಷ್ಯನಿದ್ದಿ ನೀನು. ಅಂತಹ ಸುಯೋಗ್ಯತೆಯನ್ನು ನಿನ್ನಲ್ಲಿ ಕಂಡದ್ದರಿಂದಲೇ ಅವರೆಲ್ಲ ವಿದ್ಯಾನಿಕ್ಷೇಪ ಮಾಡಿದ್ದಾರೆ. ನೀನು ಬಿಟ್ಟ ಸ್ಥಳಕ್ಕೆ ಸುಯೋಗ್ಯನಾದ ಒಬ್ಬಾತ ಚಕ್ರವರ್ತಿ ಆಗಬಲ್ಲವನು. ಅಧಿಕಾರವನ್ನು ಗ್ರಹಣ ಮಾಡುವ ತನಕ ನೀ ಹೊಣೆಯಿಂದ ನುಣುಚಿಕೊಳ್ಳುವಂತಿಲ್ಲ. ಇಚ್ಛಾಮರಣಿಯಾಗುವಂಥದ್ದು ಅದಕ್ಕೆ. ಯಾವ ಕಾಲದಲ್ಲಿ ಅಂತಹ ಒಂದು ಯೋಗ್ಯತಾವಂತನು ಉದಯ ಆಗುತ್ತದೋ ಯಾರು ಬಲ್ಲರು. ಅದಾಗುವ ತನಕ ನೀನು ಉಳಿಯಬೇಕು. ಹಸ್ತಿನಾವತಿಯ ಹಾಗೂ ಈ ಚಂದ್ರಾನ್ವಯದ ಕುಟುಂಬದ ಹಿತರಕ್ಷಣೆಯನ್ನು ಮಾಡ್ತಾ ಬರಬೇಕು ಅಂತ ಶಕ್ತಿ ಮೀರಿ ಯತ್ನಿಸಿಯೂ ಇದ್ದೆ ಅಪ್ಪನ ಮಾತಿಗೆ ಬದ್ಧನಾಗಿ. ಆದ್ದರಿಂದಲೇ ಹಸ್ತಿನಾವತಿಯ ಸಂಧಿ ವಿಗ್ರಹಿ ಭೀಷ್ಮ ಅಂತ ಒಂದು ಪ್ರಚಾರ ತಾನಾಗಿ ತೊಡಗಿತ್ತು. ಆದರೆ ಸಾತ್ಯವತೆಯ ಪರಂಪರೆಯ ಜ್ಯೇಷ್ಠ ಸೂನುವಾದ ಚಿತ್ರಾಂಗದ ಗಂಧರ್ವ ಲೋಕದಲ್ಲಿ ಅದೇ ಹೆಸರಿನವನ ಜೊತೆಗಿನ ಕಾದಾಟದಲ್ಲಿ ಅಸುಕಳೆಗೊಂಡು ಅಕಾಲ ಮೃತ್ಯುವನ್ನು ಹೊಂದಿದ ಕಾಲದಲ್ಲಿ ವಿಚಿತ್ರ ವೀರರಲ್ಲೇ ನಾವು ನಮ್ಮ ನಿರೀಕ್ಷೆಯನ್ನು ಕೇಂದ್ರೀಕರಿಸಿತ್ತು. ವಿವಾಹವನ್ನು ಮಾಡಿಸುವಲ್ಲಿಯ ತನಕ ಒಂದು ಭರವಸೆ ಹುಟ್ಟಿಸಿದ್ದ. ವಿವಾಹ ನಂತರದಲ್ಲಿ ಅತೀವವಾದ ಭೋಗಾಸಕ್ತಿ, ಆದ್ದರಿಂದಲೇ ರಾಜಯಕ್ಷದಂತಹ ರೋಗ ಬಂದು ಅದರಿಂದ ಹಸು ಕಳೆದುಕೊಂಡ. ಭವಿಷ್ಯದ ಸಂತಾನ ಪುತ್ರೋತ್ಪತ್ತಿ ಆಗುವ ಮೊದಲೇ ವಿಚಿತ್ರ ವೀರನ ಮರಣ ಆಗಿದೆ.
ವ್ಯಾಸ ನಿಯೋಗದಿಂದಲೇ ಅಂಬಿಕಾಂಬಾಲಿಕೆಯರಲ್ಲಿ ಪುತ್ರ ಸಂತತಿಯನ್ನು ಪಡೆಯುವ ಅಂತ ಹೊರಟ್ರೆ ಆ ವಿಯೋಗವು ವಿಪರಿಣಾಮವನ್ನೇ ಕೊಟ್ಟಿತಲ್ಲ. ಜ್ಯೇಷ್ಠ ಸುತ ಜನ್ಮಾಂಧ, ಅವನಿಗಿಂತ ನಂತರದವನು ಪಾಂಡು, ಜನ್ಮನ ಯೋಗಿಷ್ಠ, ಕೊನೆಯವನು ದಾಸಿಪುತ್ರನಾದ್ದರಿಂದ ಪೀಠಕ್ಕೆ ಅನರ್ಹ ವಿದುರ. ಮಧ್ಯಮಾರ್ಹತೆಯಿಂದ ಪಾಂಡವನ್ನೇ ಕುಳ್ಳಿರಿಸಿದ್ರೆ ದಿಗ್ವಿಜಯ ಮಾಡಿದ, ಪ್ರತೀಕ್ಷೆ ಹೆಚ್ಚಿಸಿದ. ಹಾಗೆ ಅಂತ ಋಷಿಶಾಪಗ್ರಸ್ತನಾಗಿ ವನಾಭಿಮುಖಿಯಾಗಿ ಸತಿಯರ ಜೊತೆಗೆ ಹೋದಾಗ ನಮಗ ಪ್ರತೀಕ್ಷೆಗೆ ಉಳಿದದ್ದೊಂದೇ ವಿಷಯ, ಅಧಿಕಾರ ಹೇಗೋ ಭವಿಷ್ಯದ ಉತ್ತರಾಧಿಕಾರಿ ಬರುವ ತನಕ ಧೃತರಾಷ್ಟ್ರರಲ್ಲಿ ಅಂತ ನಾವು ಅವನನ್ನು ಕುಳ್ಳಿರಿಸಿ ಆಯ್ತು. ಶಿವಾನುಗ್ರಹದಿಂದ ವ್ಯಾಸಾನುಗ್ರಹದಿಂದ ಧೃತರಾಷ್ಟ್ರನ ಕ್ಷೇತ್ರವಾದಂತಹ ಗಾಂಧಾರಿ ದೇವಿಯಲ್ಲಿ ಸತ್ಸಂತಾನ ಉದಿಸಿದ್ರೆ ಅಂತ ಅಕಾಲದಲ್ಲಿ ಗರ್ಭಪಾತ ಆಯಿತು. ವ್ಯಾಸ ನಿರ್ದೇಶದಂತೆ ಘೃತಭಾಂಡದಲ್ಲಿಟ್ರೆ ಜ್ಯೇಷ್ಠ ಸೂನು ಉದಿಸುವಾಗ ನರಿನಾಯಿಗಳು ಉಳಿಡುವಂತಾಯಿತು. ಮುಂದೇನು ಅಂತ ಆತಂಕದಲ್ಲಿದ್ದಾಗ ಕುಂತಿದೇವಿ ಬಂದದ್ದು ನೋಡಿ. 5 ಮಂದಿ ಮಕ್ಕಳನ್ನು ಕರೆದುಕೊಂಡು ಋಷಿಮುನಿಗಳ ಸಾಂಗತ್ಯದಲ್ಲಿ ನೀನು ಮಾಡಿದ ಪ್ರಾಮಾಣಿಕ ಪ್ರಯತ್ನಕ್ಕೆ ಇದೋ ದೇವತಾ ಪ್ರಸಾದ ಹೀಗುಂಟು ಭೀಷ್ಮ ಅಂತ ತೋರಿಕೊಡುವ ಹಾಗೆ ಬಂದರು. ಅದರಲ್ಲೂ ಆ ಜ್ಯೇಷ್ಠ ಸೂನುವಾದ ಧರ್ಮಜ ಅಂತ ಹೆಸರಂತೆ. ಅವನ ಮುಖ ನೋಡುವಾಗ ಪ್ರತೀಕ್ಷೆ ತಾನೇ ತಾನಾಗಿ ಜಾಗೃತವಾಗ್ತದೆ. ಯೋಗ್ಯವಾದ ವಿದ್ಯಾಭ್ಯಾಸದಿಂದ ಅವರನ್ನು ಸಂಪನ್ನರಾಗಿಸಬೇಕು. ಹೊಣೆ ತುಂಬ ಉಂಟು, ಅದರ ಬಗ್ಗೆ ಯೋಚಿಸ್ತಾ ಇರೋ. ಯಾರದು ಯಾರದು? ಮಹಾರಾಣಿ ಹೇಳಿ ಕಳಿಸಿದ್ರೆ ನಾನೇ ಅಂತಃಪುರಕ್ಕೆ ಬರ್ತಿದ್ರವಮ್ಮ. ಹಾಗೇನಿಲ್ಲ. ಓ ಜೊತೆಯಲ್ಲೇ ಆಗಲಿ ಆಗಲಿ, ಒಳ್ಳೇದಾಗಲಿ. ಏನು ಇತ್ತ ಕಡೆಗೆ ಸವಾರಿ? ಸ್ವಲ್ಪ ಮಾತಾಡ್ಲಿಕ್ಕಿದೆ. ಅಲ್ಲ, ನಿನ್ನಲ್ಲಿ ಸವಾರಿ ಅಂತ ಕೇಳಿದ್ದಲ್ವೋ ಅಮ್ಮ? ನಿನ್ನ ಸೋದರನಲ್ಲಿ ಕೇಳಿದ್ದು. ಅಪರೂಪಕ್ಕೆ ಬರುವುದಲ್ವೋ? ನೀನೇನು ಬಂದೆ ಅಂದೆ? ಮಾತಾಡ್ಲಿಕ್ಕಿದೆ. ಮಾತಾಡು ಮಾತಾಡು. ಇಬ್ರಿಗೂ ಬೇರೆ ಬೇರೆ ಬರ್ಬೋದಿತ್ತಲ್ಲ. ನಿನ್ನದೇನೋ ಬೇರೆ ಇರಬೇಕು, ಅವಳದ್ದೇನೋ ಕುಟುಂಬ ಸಂಬಂಧ. ಒಂದೇ ವಿಷಯ. ಒಂದೇ ವಿಷಯ ಇಬ್ಬರಿಬ್ರು ಮಾತಾಡುದು ಯಾಕೆ? ಅದು ಪೂರ್ವಾರ್ಧ ಮತ್ತೆ ಉತ್ತರಾರ್ಧ ಅಂತ. ಒಂದು ಮಾತನ್ನಾದ್ರೂ ತುಂಡು ಮಾಡದಿದ್ರೆ ನಿನಗೆ ಸಮಾಧಾನ ಇಲ್ಲ ಅಲ್ವಾ? ಆಗಲ್ಲ. ತುಂಡಂದ್ರೆ ಅದೇ ಅರ್ಥ ಆಯ್ತು ನನಗೆ. ನಿನಗೆ ಇಷ್ಟ ಆದ ತುಂಡು ಮಾಡಿದ್ರೆ ಸಾಲದು. ಈಗ ಎಲ್ಲರದನ್ನು ನೀನ್ ಯಾಕೆ ತುಂಡು ಮಾಡಿ? ಒಟ್ಟಿಗೆ ಮಾತಾಡಿ. ಹಾಗೇನಿಲ್ಲ. ಮತ್ತೆ ಮೊದಲು ಅವ ಹೇಳ್ತಾನೆ, ಸರಿಯಾಗದೆ ಇದ್ರೆ ನಾನು ಹೇಳ್ತೇನೆ. ಅದು ನೋಡು ನೋಡು, ನಿನ್ನ ಸೋದರಿ ಅಂತ ನೀ ಹೇಳುದು. ನೀ ತೊಡಗುವುದು ಸರಿಯಾಗುವುದಿಲ್ಲ ಅಂತ ಅವಳಿಗೆ ಮೊದಲೇ ಗೊತ್ತುಂಟು. ಅದರ ಅರ್ಥ ಹಾಗಲ್ಲ. ಮತ್ತೆ ಹೇಗೆ? ನಾನು ಮಾತಾಡ್ತೇನೆ, ನಿಮ್ಮಿಂದ ಅದಕ್ಕೆ ಸರಿ ಸಿಕ್ಕದೇ ಇದ್ರೆ ಮತ್ತೆ ಅವಳು ಸರಿ ಮಾತಾಡ್ತಾಳೆ ಅಂತ. ನನ್ನಿಂದ ಸರಿ ಸಿಕ್ಕದೇ ಇದ್ರೆ ನನಗೊಂದು ಸರಿ ಕೊಡುವ. ನೀ ಹೇಳು ಹೇಳು ಹೇಳು. ಸಲ್ಲದೈವಾಗಿನಿಯ ನಂದನ ಸಲ್ಲದು ಎಲ್ಲಿಯೋ ಬೆಳೆದಿರುವ ಸರಳರ ಇಲ್ಲಿ ಸಲವು. ನಾವು ಒಂದು ವಿಷಯ ಹೇಳುವಾಗ ಸ್ವಲ್ಪ ಕಠೋರ ಕಂಡ್ರು ಕಾಣಬಹುದು. ಕೆಲವು ಸಲ ಅಪ್ರಿಯವಾದರೂ ಸತ್ಯವನ್ನು ಬಿಡಬಾರದು ಅಂತ ಶಾಸ್ತ್ರದಲ್ಲಿ ಉಂಟಂತೆ, ನನಗೆ ಗೊತ್ತಿಲ್ಲ, ಹೇಳ್ತಾರೆ. ಕುಂತಿದೇವಿ ಬಂದು ಸ್ವಲ್ಪ ಸಮಯ ಆಯ್ತು. 5 ಮಕ್ಕಳು ಜೊತೆಯಲ್ಲಿದ್ದಾರೆ. ಒಬ್ಬರಿಂದ ಒಬ್ಬರು ಸುಂದರ ಸ್ವರೂಪಿಗಳು. ಊರಿಡೀ ಅವರ ಬಗ್ಗೆ ಒಂದು ತೆರನಾದಂತಹ ಲವಲವಿಕೆ ಹುಟ್ಟಿಕೊಂಡಿದೆ. ಆದ್ರೂ ಕೆಲವರೆಲ್ಲ ಗುಸುಗುಸು ಮಾತಾಡ್ತಾರೆ. ಇದು ಮಕ್ಕಳು ಪಾಂಡವಿನದ್ದು ಅಂತ ಹೇಳ್ತಾಳೆ, ಯಾರಿಗೊತ್ತು ಅಂತ ಹೇಳ್ತಾರೆ. ಹಾಗೆಲ್ಲ ಹೇಳುವಾಗ ಜನಪ್ರತಿನಿಧಿಗಳಾಗಿ ನಾವು ಒಂದು ಹಸ್ತಿನಾವತಿಯ ಹಿತೈಷಿಗಳಾಗಿ ಒಂದು ರಾಮರಾಜ್ಯದ ಸವಿಯನ್ನು ನಾವು ಪ್ರಪಂಚಕ್ಕೆ ಉಣಬಡಿಸುವುದಾದ್ರೆ, ಒಂದು ಕಾಲದಲ್ಲಿ ಜನಪದದಲ್ಲಿ ಏನೋ ಸಂಚಲನ ಬಂತು ಅಂತ ಜನಪದಿಯಾದ ರಾಮನೇ ಸೀತಾದೇವಿಯನ್ನು ತ್ಯಜಿಸಿದ ಘಟನೆ ನಮಗೆ ಆದರ್ಶವಾಗಿ ರಾಮಾಯಣದಲ್ಲಿ ಸಿಗ್ತದೆ. ಹಾಗೆ ಕುಂತಿದೇವಿ ಈಗ ಮಕ್ಕಳನ್ನು ಕಟ್ಕೊಂಡು ಬಂದದ್ರಲ್ಲಿ ನಮಗೇನು ಅಂದ್ರೆ ತಲೆಬಿಸಿ ಉಂಟು ಅಂತಲ್ಲ, ಅವರು ಈ ವಂಶಕ್ಕೆ ಎತ್ತರವರು ಅಂತ. ಅದರ ಮೂಲವನ್ನು ನಾವು ಕೆಳಕ್ಕೆ ನೋಡಿದ್ರೆ ಪಾಂಡುವೆ ಸಮ ಇಲ್ಲ ಅಂತ ಅನ್ನಿಸ್ತದೆ. ಹಾಗೆಲ್ಲ ಕೋಪ ಮಾಡಬಾರ್ದು. ತಾವು ಪಾಂಡುವಿನ ಜೀವನವನ್ನು ನಾವು ಅವಲೋಕನ ಮಾಡಿದರೆ ಅವ ಎಷ್ಟರ ಮಟ್ಟಿಗೆ ಇಲ್ಲಿಗೆ ಬೇಕಿತ್ತು ಎನ್ನುವುದು ಅವನಿಗೂ ಗೊತ್ತಿದೆ. ಒಬ್ಬ ಜನ್ಮಾಂಧ, ಮತ್ತೊಬ್ಬ ದಾಸಿ ಪುತ್ರ. ಅವ ಬಿಟ್ರೆ ಜಾಗಕ್ಕೆ ಬೇರೆ ಜನ ಇಲ್ಲ, ಮಧ್ಯಮಾರ್ಹತೆಯಿಂದ ಅವನನ್ನು ಕೂತ್ಕೊಳ್ಳಿಸಿದ್ದು. ಅವನಿಗೆ ಕಿಂದಮನ ಶಾಪ ಹೆಂಡತಿಯನ್ನು ಮುಟ್ಟಿದ್ರೆ ಸತ್ತೋಗು ಅಂತ. ಊರನ್ನು ಆಳುವಲ್ಲಿ ಏನು ಆತಂಕ ಇರಲಿಲ್ಲ.
ಆದರೂ ಸ್ವಂತ ಇಚ್ಛೆಗೆ ಭಂಗ ಬಂದಂತಹ ಶಾಪವನ್ನೇ ತನ್ನದ್ದಾದಂತಹ ವೈರಾಗ್ಯಕ್ಕೆ ಕಟ್ಟಿಕೊಂಡು ಎತ್ತಲೋ ಮಡದಿಯರ ಸಮೇತ ಕಾಡಿಗೆ ಹೋದವನ ಬಗ್ಗೆ ನಾವು ಮತ್ತೆ ತುಂಬಾ ಚಿಂತನೆ ಮಾಡಲಿಲ್ಲ. ರಾಜಲಾಂಛನವನ್ನು ದೂತರ ಮೂಲಕವಾಗಿ ಕೊಟ್ಟು ಕಳಿಸಿದ್ದ. ಒಂದು ಕಾರ್ಯಕಾರಿ ಅಂತ ನಮ್ಮ ಭಾವನಾದ ಧೃತರಾಷ್ಟ್ರರನ್ನು ನೀವೇ ನಿಯಮಿಸಿದಿರಿ. ಅಲ್ಲಿಂದ ನಂತರ ನಿಮಗೆ ಗೊತ್ತಿದೆ, ನನ್ನ ತಂಗಿಗೆ 3ಕ್ಕಿಂತ ಹೆಚ್ಚು ಮಕ್ಕಳಾಯಿತು. ಆ ಮಕ್ಕಳಿಗೆ ಎಲ್ಲರೂ ನೀನು ಮಹಾರಾಜ, ನೀನು ಮಹಾರಾಜ, ನೀನು ಮಹಾರಾಜ, ನೀನು ಮಹಾರಾಜನ ಮಗ ಅಂತ ಹೀಗೆ ಹೇಳಿ ತುತ್ತಿನಲ್ಲಿಯೂ ಅವನಿಗೆ ಹೇಳಿದ್ರು. ನಿನ್ನೆ ಮೊನ್ನೆ ಬಂದಿರುವಂತಹ ಮಕ್ಕಳನ್ನು ಆ ಸ್ಥಾನದಲ್ಲಿ ಕಾಣುವುದಕ್ಕೆ ಈ ಮಕ್ಕಳಿಗೆ ಅಸಹ್ಯವಾಗ್ತದೆ. ಹಾಗಾಗಿ ನಾವೇ ಒಂಥರ ವಿಷಮವನ್ನು ಕಲಿಸುವುದಕ್ಕಿಂತ ಇಲ್ಲದೇ ಇದ್ದದ್ದನ್ನು ಅಲ್ಲದೇ ಇದ್ದದ್ದನ್ನೆಲ್ಲ ಒಳಗೆ ಸೇರಿಸುವುದರಿಂದ ಒಂದು ಕ್ಲೇಶಕ್ಕೋ ಗಾಂಧಾರ ದೇಶದಲ್ಲಿ ಸುಬಲ ಹೇಗಿದ್ದಾನೆ? ಹಾಕಿದ್ರು ಕುಟುಂಬದವರೆಲ್ಲ ಚೆನ್ನಾಗಿದ್ದಾರೆ. ಯಾರಿಗೇನು ತೊಡಕಿಲ್ವ? ಅದೇ ಆ ಕುಟುಂಬಕ್ಕೆ ಈಗ ನೀನು ಜ್ಯೇಷ್ಠ ಸೂನುವಾಗಿ ಅದರ ಹೊಣೆಯು ನಿನ್ನದ್ದೇ ಇರುವುದರಿಂದ ಎಲ್ಲ ಕ್ಷೇಮಿಗಳಾಗಿದ್ದಾರಂತ ಅಪರೂಪಕ್ಕಾದ್ರೂ ಕಂಡಾಗ ವಿಚಾರಿಸಬೇಕಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಬಿಟ್ರೆ ಮತ್ತೆ ಇಲ್ಲಿಯ ವಿಷಯ ಈಗ ಹಸ್ತಿನಾವತಿಯದ್ದು ಸ್ವೀಕರಿಸಿದ್ದು ನಾನು, ಒಪ್ಪಿದ್ದು ಧೃತರಾಷ್ಟ್ರ, ಬಂದು ಹೇಳಿದ್ದು ಋಷಿಮುನಿಗಳು. ಇಷ್ಟಿರುವಾಗ ಸರ್ವಾನುಮತಿಯಿಂದ ಒಪ್ಪಿದ್ದರ ಕುರಿತಾಗಿ ಇಲ್ಲದ ಕಲ್ಲನ್ನು ಮೊಸರಿನ ಮಧ್ಯದಲ್ಲಿ ಹುಡುಕುವ ಪ್ರಯತ್ನವನ್ನು ಸುಮ್ಮನೆ ಮಾಡಬೇಡ. ಅದನ್ನು ಬಿಟ್ಟು ಬಿಡು. ನೀವು ಒಪ್ಪಿದ್ದೀರಿ ಎನ್ನುವುದರಿಂದಲೇ ನಮಗೆ ಅಪಾಯ ಕಾಣುವುದು. ನೀವು ಕೆಲವು ಸಲ ಒಪ್ಪಿದ್ರೆ ಎಲ್ಲಿವರೆಗೂ ಒಪ್ಪುತ್ತೀರಿ ಕೇಳಿದ್ರೆ ಸಂಪೂರ್ಣ ಯಾರ್ಯಾರಿಗೆ ತ್ಯಾಗ ಮಾಡುವಲ್ಲಿವರೆಗೂ ಒಪ್ಪುತ್ತೀರಿ. ನಿಮ್ಮ ಮದುವೆ ಮಾಡುವ ಸಂದರ್ಭದಲ್ಲಿ ರಾಜ್ಯ ಕೋಶ ಭೋಗ ಯಾವುದು ಬೇಡ ಅಂತ ಹೇಳಿ ನೀವು ದೂರ ನಿಂತೀರಿ. ನಿಮ್ಮ ಹಾಗೆ ವೈರಾಗ್ಯ ತೆಕ್ಕೊಳ್ಳಿಗೆ ಎಷ್ಟು ಮಂದಿಗೆ ಆಗ್ತದೆ ಬಿಡಿ. ನಿಮ್ಮ ಹಾಗೆ ಸಂಯಮಿಗಳಾಗಬೇಡ್ವೆ. ವೈರಾಗ್ಯ ತೆಕ್ಕೊಳ್ಳುವುದು ಅಂತಿಲ್ಲ, ವೈರಾಗ್ಯ ಬರುವುದು. ಹೌದಲ್ಲ? ಹೌದು. ಈಗ ಅವರು ಮಕ್ಕಳು ನಾಳೆ ನಾಳೆ ಬಟ್ಟಗೆ ಮಕ್ಕಳನ್ನು ಅಲ್ಲೇ ಬಿಡುವುದು ಬೇಡ ಅಂತ ಕ್ರಾಂತದರ್ಶಿಗಳಾದಂತಹ ಮುನಿಮನೀಷಿಗಳು ಇಲ್ಲಿಗೆ ಕರ್ಕೊಂಡು ಬಂದಿಟ್ಟು. ಅಲ್ಲ, ಈ ವೇಷದಲ್ಲಿ ನನ್ನ ಪ್ರಾಣ ಹೋದ್ರೂ ತೊಂದರೆ ಇಲ್ಲ. ಪ್ರಾಮಾಣಿಕವಾಗಿ ನಾನು ಮಾತಾಡ್ತೇನೆ. ಅಶನ ವಸನ ವಸತಿ ಅಂತ ಹೇಳಿ ಅವರಿಗೆ ಈಗ ಕೊಡಬಹುದು. ನಾಳೆ ಬೆಳೆದು ದೊಡ್ಡವರಾಗ್ತಾರೆ. ಅಧಿಕಾರ ಇತ್ಯಾದಿಗಳನ್ನೆಲ್ಲ ಮಾತಾಡುವಾಗ ಹತ್ತಿರಾವತಿಯಲ್ಲಿ ಪಾಲು ಅಂತ ಹೇಳಿದ್ರೆ ನನ್ನ ಅಳಿಯಂತರಿಗೆ ಕೊರತೆ ಆಗುವುದಿಲ್ಲ. ಇದು ಅದಕ್ಕೆ ನಾನು ಮಾತಾಡ್ತಾ ಇರುವುದಿಲ್ಲ. ನನಗಾಗಿ ಮಾತಾಡಿದಲ್ಲ, ಇವಳಿಗಾಗಿ. ನನಗುಂಟು ಗಾಂಧಾರದಲ್ಲಿ ಶಾಕುಲಿ ಬಂದಲ್ಲಿಂದ ನೋಡ್ತಾ ಇದ್ದಾರೆ. ಸೋದರಿಯ ಹಿತರಕ್ಷಣೆ, ಪಾಂಡವಿನಿಂದ ತೊಡಗಿದವ. ಹೋಗುವಾಗ ಯಾರಿಗೆ ಏನು ಅಂತ ನಿರ್ಣಯ ಮಾಡಿ ಹೋಗಿದ್ದಾನೆ ಅವ. ರಾಜಾಧಿಕಾರದಲ್ಲಿ ನಿರ್ಣಯ ಮಾಡುವುದ ಕಣ್ಣಲ್ಲಿದ್ದಾನೆ. ಅಣ್ಣ ಹೇಳಿದಂತೆ ನಡೆಯಿರಿ ಅಂದ್ರೆ ಅಂದ ಕ್ಷಣದಿಂದ ಧೃತರಾಷ್ಟ್ರ ಪ್ರತಿನಿಧಿಯಾದ ಹೊಣೆಯಲ್ಲಿ ತಪ್ಪಿದ್ದಾನೆ. ಋಷಿ ಶಾಪ ಬಂದಾಗ ಸಂತಾನಾಪೇಕ್ಷೆಯಿಂದ ಎಲ್ಲೋ ಕಾಡಿನಲ್ಲಿ ಋಷಿಮುನಿಗಳ ನಿರ್ದೇಶದಂತೆ, ಅದು ದುರ್ವಾಸ ಮಂತ್ರದಿಂದ ದೇವತಾನುಗ್ರಹ ಪೂರ್ಣವಾಗಿ 5 ಮಕ್ಕಳನ್ನು ಹೊಂದಿ ಕುಟುಂಬಕ್ಕಾಗಿ ಕಳುಹಿಕೊಟ್ಟಾಗ ನಾವೆಲ್ಲ ಬರಸೆಳೆದು ಆಲಿಂಗಿಸಿಕೊಂಡು ಆನಂದ ತುಂದಿಲ್ಲರಾದ್ರೆ ಇವ ಒಬ್ಬ ಛಿದ್ರಾನ್ವೇಷಿ. ಇಲ್ಲದಲ್ಲಿ ಅದನ್ನ ಹುಡುಕುವುದು, ಕೊಳಕು ಹೊಲಸು ಎಲ್ಲಿಟ್ಟು ಹೇಗುಂಟು ಅಂತ ಧೃತರಾಷ್ಟ್ರ ಭೂಪತಿ ಅಂಗೀಕರಿಸಿ ಪಾಂಡವಿನ ಸಂಕಲ್ಪದಿಂದ ಕ್ಷೇತ್ರದ ಸಂತಾನವಾಗಿ 5 ದೇವತಾ ಪುರುಷರಂತಿರುವ ಮಕ್ಕಳನ್ನು ಸ್ವೀಕರಿಸಿದವ ಭೀಷ್ಮ. ನೀನು ಸ್ವರ ಏರಿಸಿದಾಗ ಬೀರುವಾಗುವವನಲ್ಲ ಭೀಷ್ಮ. ಏನು ನೆನಪಿಟ್ಟುಕೋ. ಮಾವ ಕೊಡದಲ್ಲಿ ಕರುಣಿ